Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಇನ್ ಪರ್ಸನ್ ನಿಮ್ ಬಗ್ಗೆ ಯಾವ ಭಾವನೆ ಇಟ್ಕೊಂಡಿದ್ದಾರೆ? ಸೊ ಈ ವ್ಯಾಲೆಂಟೈನ್ ವೀಕ್ ಕಮಿಟ್ಮೆಂಟ್ ಇದೆಯಾ? ವಾವ್. ಟ್ವಿನ್ ಫ್ಲೇಮ್ ಇದ್ದೀರಾ? ಟ್ವಿನ್ ಫ್ಲೇಮ್ ಇಬ್ರು ಕೂಡ ಸೇಮ್ ಫೀಲಿಂಗ್ ಅಲ್ಲಿ ಇದ್ದೀರಾ? ಓ, ರೆವೆನ್ಯೂಸ್. ನೀವು ಅವ್ರಿಗೆ ಸಿಕ್ಕಿದ್ರೆ ತಿಂದು ಬಿಡ್ಬೇಕು ನಿಮ್ಮನ್ನ, ಆ ಯೋಚನೆಯಲ್ಲಿ ಇದ್ದಾರೆ. ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಕೆಲವ್ರು ಸಪ್ರೇಷನ್ ಅಲ್ಲಿ ಇರೋರು ಸೈಲೆಂಟ್ ಅಲ್ಲಿ ಇದ್ದಾರೆ, ಏನು ನಿರ್ಧಾರ ತಗೊಳಕ್ ಆಗ್ತೀರಾ ಓದಾಡ್ತಾ ಇದ್ದಾರೆ. ಸೊ ಯಾವ ನಿರ್ಧಾರ ತಗೊಳ್ಬೇಕು ಅಂತ. ಸೊ ಸಪ್ರೇಷನ್ ಅಲ್ಲಿ ಇರೋರು ಡೆಫಿನೆಟ್ಲಿ ರಿಯೂನಿಯನ್ ಮಾಡ್ಕೊಳ್ಬೇಕು, ಮತ್ತೆ ಒಂದಾಗ್ಬೇಕು ಅನ್ನುವಂಥದ್ದು ಇದೆ. ಟ್ವಿನ್ ಫ್ಲೇಮ್ ಜರ್ನಿಲಿ, ಸೋಲ್ಮೇಟ್ ಜರ್ನಿಲಿ ಇದ್ದೀರಾ. ಏನೋ ಒಂದಷ್ಟು ಕಾರ್ಮಿಕ್ ವಿಚಾರಕ್ಕೆ ಅಥವಾ ಸಮಥಿಂಗ್, ಏನೋ ನೆಗೆಟಿವಿಟಿ ಅಥವಾ ಸಮಥಿಂಗ್, ಏನೋ ಒಂದು ರೀಸನಿಗೆ ಸಪ್ರೇಷನ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಸೊ ಅವರು ನಿಮ್ ಜೊತೆ ಸೈಲೆಂಟ್ ಆಗಿ ಇದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಅವರಿಗೆ ಬರ್ಬೇಕು, ಸೆಕೆಂಡ್ ಚಾನ್ಸ್ ಕೇಳ್ಬೇಕು ನಿಮ್ಮ ಹತ್ರ ಅನ್ನೋದು ತುಂಬಾ ಮನ್ಸಲ್ಲಿ ಇದೆ. ಆದ್ರೆ ಅವರಿಗೆ ಕೇಳೋದಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಅವರು ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ಚಾನ್ಸಸ್ ಇದೆ ರಿಯೂನಿಯನ್ ಆಗುವಂಥದ್ದು. ಸೊ ಬಟ್ ಅವರೊಂದು ಡಿಸಿಷನ್ ತಗೊಳ್ಬೇಕು, ಡಿಸಿಷನ್ ತಗೊಳ್ಳೋದ್ರ ಕಡೆ ಅವರು ಗಮನನ ಕೊಡ್ತಾ ಇಲ್ಲ. ತುಂಬಾ ಒಂದು ಅವ್ರನ್ನ ಅವರು ಹೋಲ್ಡ್ ಬ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಯಾವುದೇ ಒಂದು ನಿರ್ಧಾರನ ತಗೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ಕೆಲವು ವಿಚಾರದಲ್ಲಿ ಸ್ವಲ್ಪ ರಿಸ್ಕ್ ಇದೆ. ಸೊ ಆ ರಿಸ್ಕ್ ಇಂದ ಅವರು ನಿಮ್ಗೆ ಕಮಿಟ್ಮೆಂಟ್ ಮತ್ತೆ ರಿಯೂನಿಯನ್ ಅಥವಾ ಸೆಕೆಂಡ್ ಚಾನ್ಸ್ ನಿಮ್ಮಿಬ್ಬರ ಮಧ್ಯೆ ಕೊಡೋದು ಬೇಡವೋ ಅನ್ನುವಂಥದ್ದು ಇದೆ. ಸೊ ಅವರು ದಿನಾಗ್ಲೂ ನಿಮ್ ಫೋಟೋನ ನೋಡೋದು, ಕುತ್ಕೊಳ್ಳೋದು, ನಿಮ್ಮ ಪಿಕ್ಚರ್ಸ್ನ ವಾಚ್ ಮಾಡೋದು, ಹಿಂದಿನ ಹಳೆ ನೆನಪುಗಳನ್ನ ಮೆಲುಕು ಹಾಕೋದು, ಇದನ್ನೇ ಮಾಡ್ತಿದ್ದಾರೆ. ಸದ್ಯಕ್ಕೆ ಕನ್ಫ್ಯೂಸ್ಡ್ ಆಗಿ ಇದ್ದಾರೆ. ಒಂದ್ ರೀತಿ ಬೆಂದ್ ಹೋಗಿದ್ದಾರೆ ಅವರು. ಸೊ ಕನ್ಫ್ಯೂಸ್ ಆಗಿ ಇದ್ದಾರೆ. ಏನ್ನ ಮಾಡ್ಬೇಕು, ಯಾವ ನಿರ್ಧಾರ ತಗೊಳ್ಬೇಕು ಅನ್ನುವಂಥದ್ದು ಅವರು ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಕನ್ಫ್ಯೂಷನ್ ಅಂಡ್ ಕನ್ಫ್ಯೂಷನ್ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವರು ಏನೋ ಒಂದು ಎಂಡ್ ಆಗೋದಕ್ಕೆ ಒಂದು ಟೈಮಿಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇನ್ನ ಅವ್ರ ಕೈಲಿ ಕಾಯೋದಕ್ಕೆ ಆಗೋದಿಲ್ಲ. ಅವರ ಡಿವೈನ್ ಫೆಮಿನೈನ್ ಎನರ್ಜಿ ಆಕ್ಟಿವೇಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಫೆಮಿನೈನ್ ಎನರ್ಜಿ ಆಕ್ಟಿವೇಟ್ ಆದ್ರೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗ್ಬಿಡತ್ತೆ. ಸೊ ಒಂಚೂರು ಹೆವಿ ಎನರ್ಜಿಲಿ ಇರ್ತಾರೆ, ಹೆವಿ ಫ್ಲೋಲಿ ಇರ್ತಾರೆ. ಯಾವಾಗ ಒಂದಾಗ್ತೀವಿ, ಯಾಕೆ ನಾವು ದೂರ ಆದೋ, ಯಾವ ಕಾರಣಕ್ಕೆ ನಮ್ಮಿಬ್ಬರ ಮಧ್ಯೆ ಈ ಒಂದು ಬಿರುಕುಂಟಾಯ್ತು, ಸೊ ಯಾಕೆ ಇಷ್ಟೊಂದು ನಮ್ಮಿಬ್ಬರ ಒಂದು ಹೊಂದಾಣಿಕೆಯಲ್ಲಿ ಕಷ್ಟ ಬರ್ತಾ ಇದೆ, ಯಾಕೆ ನಾವಿಬ್ರು ಒಂದಾಗಕ್ ಆಗ್ತಾ ಇಲ್ಲ, ಯಾವ ರೀತಿ ಡಿಸಿಷನ್ ತಗೊಂಡ್ರೆ, ಯಾವ ನಿರ್ಧಾರ ತಗೊಂಡ್ರೆ ಇದೆಲ್ಲ ಸರಿ ಹೋಗುತ್ತೆ, ತುಂಬಾ ಯೋಚನೆಗಳು ಮಾಡ್ತಿದ್ದಾರೆ. ಬಟ್ ಇದೆಲ್ಲದಕ್ಕೂ ಒಂದು ವೆಯ್ಟ್ ಅಲ್ಲಿ ಅವರು ಇಟ್ಟಿದ್ದಾರೆ. 99.9% ಚಾನ್ಸಸ್ ಇದೆ ಕಾಲ್ ಮಾಡುವಂಥದ್ದು, ಅಥವಾ ನೀವೇ ಕಾಲ್ ಮಾಡುವಂತ ಚಾನ್ಸಸ್ಸು ಇದೆ. ಬಟ್ ತುಂಬಾ ಕೋಪ ಇದೆ. ಫೋನ್ ಮಾಡಿ ಬೈದ್ರು ಕೂಡ ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಅವರ ಹೃದಯದಲ್ಲಿ ತುಂಬಾ ಪ್ರೀತಿ ಇದೆ. ಆ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ಸೊ ಹಾಗಾಗಿ ಭಾವನೆಗಳ ಏರಿಳಿತ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಮೋಸ್ಟ್ ಹೈ ಚಾನ್ಸಸ್ ಇದೆ ಎಲ್ಲ ಸರಿ ಹೋಗುವಂಥದ್ದು. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಹ್ಯಾಪಿ ವ್ಯಾಲೆಂಟೈನ್ ವೀಕ್. The Sri Vagdevi Taro channel is so glad to see you again. Thank you for watching our tarot card readings today.